ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ
ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡಿ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡ್ರು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡಿ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡ್ರು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡಿ. ಈಚೆಗಷ್ಟೇ ಜಯಲಕ್ಷ್ಮಿ ಅವರ ಜೊತೆಗಿನ ವೆಡ್ಡಿಂಗ್ ಆನಿವರ್ಸರಿಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡ್ರು ದರ್ಶನ್ ಅವರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ದರ್ಶನ್ ಅವರ ಅಭಿಮಾನಿ ಅನ್ಕೊಂಡ್ರು ಎಲ್ಲ ಸರಿ ಹೋಯ್ತು, ಇನ್ನು ಪವಿತ್ರ ಗೌಡ ಸಹವಾಸಕ್ಕೆ ಹೋಗೋದಿಲ್ವೇನು ಅಂತ. ಆದ್ರೆ ಇವತ್ತು ಕೋರ್ಟ್ನಲ್ಲಾದ ಘಟನೆಯನ್ನ ಗಮನಿಸಿದ್ರೆ ಇಬ್ಬರ ನಡುವಿನ ಅಧ್ಯಾಯ ಮುಗಿದಂತೆ ಕಾಣ್ತಾ ಇಲ್ಲ. ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ದರ್ಶನ್ ಹಾಗೆ ಪವಿತ್ರ ಗೌಡ. ಕೋರ್ಟ್ ವಿಚಾರಣೆ ಮುಗಿಸಿ ವಾಪಸ್ ಬರ್ತಿದ್ದ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರನ್ನ ಸತಾಯಿಸಿದ್ರು ಪವಿತ್ರ ಗೌಡ ಅನ್ನೋ ಮಾಹಿತಿ ಸಿಕ್ಕಿದೆ. ಫೋನ್ ನಂಬರ್ಗಾಗಿ ದರ್ಶನ್ ಬಳಿಯಲ್ಲಿ ಹಠ ಮಾಡಿದ್ರಂತೆ ಪವಿತ್ರ. ಕೋರ್ಟ್ ಹಾಲ್ನಿಂದ ಲಿಫ್ಟ್ ವರೆಗೂ ಬರುವಾಗ ಲಿಫ್ಟಿಂದ ಆಚೆ ಬರೋ ತನಕ ಹಠ ಮಾಡಿ ನಂಬರ್ ಅನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಡೆಗೆ ಪವಿತ್ರ ಹಠಕ್ ಮಂಡು ನಂಬರ್ ಅನ್ನ ಕೊಟ್ಟಿದ್ದಾರಂತೆ ದರ್ಶನ್. ಕೇವಲ ಇಷ್ಟು ಮಾತ್ರ ಅಲ್ಲ, ಕೋರ್ಟ್ನಿಂದ ಹೊರಗೆ ಬರೋ ಸಂದರ್ಭದಲ್ಲಿ ದರ್ಶನ್ ಜೊತೆಯಲ್ಲೇ ಕಾಣಿಸ್ಕೊಂಡ್ರು ಪವಿತ್ರ ಗೌಡ. ಕೈ ಹಿಡ್ಕೊಂಡ್ರು ಆಚೆ ಬಂದ್ರು ಅಂತ ಕೂಡ ಹೇಳ್ತಿದ್ದಾರೆ. ಅದಕ್ಕೆ ವಿಡಿಯೋ ಸಾಕ್ಷ್ಯ ಅಂತೂ ಲಭ್ಯ ಆಗಿಲ್ಲ. ಪವಿತ್ರ ಗೌಡ ನಡೆಯಿಂದ ಇವತ್ತು ಕೋರ್ಟ್ನಲ್ಲಾದ ಈ ಘಟನೆಯಿಂದ ದರ್ಶನ್ ಅವರ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಮತ್ತೇನ್ ಗ್ರಹಚಾರ, ಮತ್ತಿಬ್ರು ಒಂದಾದ್ರ, ಈ ರೀತಿಯ ಪ್ರಶ್ನೆ ದರ್ಶನ್ ಅಭಿಮಾನಿಗಳನ್ನ ಕಾಡೋಕ್ ಪ್ರಾರಂಭ ಮಾಡಿದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.